ಇದು ಕಳೆದ ನಮ್ಮ ಸರ್ಕಾರ ಇದ್ದಾಗ ವಿವೇಕ ಯೋಜನೆ ಅಂತೇಳಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಒಂದು ಅತ್ಯುತ್ತಮವಾದಂಥ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅದರ ಪ್ರಯುಕ್ತ ನಾವು ಇಡೀ ನನ್ನ ಕ್ಷೇತ್ರದಲ್ಲಿ ಒಟ್ಟು 43 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ವಿ. ಇಲ್ಲಿ ಒಟ್ಟು 55 ಲಕ್ಷ ರೂಪಾಯಿ ವೆಚ್ಚದ ಉತ್ತಮವಾದಂಥ ಶಾಲಾ ಕಟ್ಟಡವನ್ನು ಕಟ್ಟಿ ಇವತ್ತು ಲೋಕಾರ್ಪಣೆಯನ್ನು ಕೂಡ ನಾವು ಮಾಡಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ, ಕಾಂಪೌಂಡು ಮತ್ತು ಟಾಯ್ಲೆಟನ್ನು ಕೇಳಿದರೆ ಅದನ್ನು ಕೂಡ ನಾವು ಒದಗಿಸ್ಕೊಡ್ತಕ್ಕಂಥದ್ದು. ಇದು 2 ಹಂತದಲ್ಲಾಗಿದೆ. ಒಂದು 55 ಲಕ್ಷ ಮತ್ತು ಇನ್ನೊಂದು 22, ಒಟ್ಟು 27 ಲಕ್ಷ. ಈ ಥರ ಒಟ್ಟು ಸುಮಾರು 78 ಲಕ್ಷದಲ್ಲಿ ಆಗಿರ್ತಕ್ಕಂಥದ್ದು ಇದು. ಮತ್ತು ಇಲ್ಲಿ ಸರ್ಕಾರಿ ಜಾಗ ಇತ್ತು. ಇದನ್ನು ಭಾಳಷ್ಟು ಜನ ಒತ್ತುವರಿ ಮಾಡಿಕೊಂಡು ಅದನ್ನು ಕಬಳಿಸುವಂಥ ಒಂದು ಹುನ್ನಾರ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲ ನನ್ನ ಸದಸ್ಯರುಗಳು ಹೋರಾಟವನ್ನು ಮಾಡಿ ಜಾಗವನ್ನು ಉಳಿಸ್ಕೊಂಡು ಇಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ಶಾಲಾ ಕಟ್ಟಡವನ್ನು ಕೂಡ ಕೊಟ್ಟಿದ್ದೀವಿ. ಸುಮಾರು 600 ಜನ ಓದ್ತಾ ಇರ್ತಕ್ಕಂಥ ಮಕ್ಕಳು, ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಇದ್ದಾರೆ. ಈ ವರ್ಷದಿಂದ ಆಂಗ್ಲ ಮಾಧ್ಯಮವನ್ನು ಕೂಡ ಸರ್ಕಾರದ ಕಡೆಯಿಂದ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಸಿಕ್ಕಿರೋದ್ರಿಂದ ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬರ್ತಾರೆ. ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ಇನ್ನೇನೇನಿದೆಯೋ ನಾನು ತಾಲೂಕು ಪಂಚಾಯತಿ ನಮ್ಮ ಕಾರ್ಯನಿರ್ವಾಹಕರಿಗೆ ಹೇಳಿದ್ದೀನಿ. ಖಂಡಿತವಾಗಿ ಕೂಡ ಆ ಕೆಲಸಗಳನ್ನು ಕೂಡ ಈ ವರ್ಷದಲ್ಲೇ ಮಾಡಬಹುದು.